ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರುತಿ. ಸ್ನೇಹಿತರೆ, ಇವತ್ತು ನಾನು ಬಂದಿದ್ದೀನಿ ರೆಸಿಡೆನ್ಸಿ ರೋಡ್ ನಲ್ಲಿ ಇರುವಂತಹ ಆರ್ಯಭಂಗಿ ಒಂದು ಹ್ಯಾಂಡ್ ಕಾರ್ಡ್ ಒಂದು ನೀವು ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಡೋರ್ಸ್ನೆಲ್ಲ ತಯಾರಾಗುವಂತ ಒಂದು ಶೋರೂಮ್ಗೆ. ಈಗ ಸುಮಾರು ಜನ ಎಲ್ಲ ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಡೋರ್ಸ್ ಯಾವ ತರ ಇಡಬೇಕು, ಮತ್ತೆ ದೇವ್ರ ಮನೆಗೆ ಪೂಜಾ ರೂಮ್ಗೆ ಯಾವ ತರ ಡೋರ್ ಇಡಬೇಕು, ಸೊ ಈ ತರದೆಲ್ಲ ತುಂಬಾ ತಲೆ ನೋಡ್ತಾ ಇರುತ್ತೆ. ಸೊ ಅಂತವ್ರಿಗೆಲ್ಲ ಯಾರ್ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಅಂತವ್ರಿಗೆಲ್ಲ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಕೊಳ್ತೀನಿ. ಸೊ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಲಕ್ಸುರಿಯಸ್ ಆಗಿರುವಂತ ಒಂದು ಡೋರ್ಸ್ಗಳು. ಸೊ ಈ ಒಂದು ಶೋರೂಮ್ ಬಗ್ಗೆ ಎಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವತ್ತು ನಾನು ಆಗ್ಲೇ ಹೇಳಿದಾಗೆ ಆರ್ಯಭಂಗಿನಲ್ಲಿ ರೆಸಿಡೆನ್ಸಿ ರೋಡ್ ನಲ್ಲಿ ಇದ್ದೀನಿ. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ಈ ಒಂದು ಶೋರೂಮ್ ನ ಮ್ಯಾನೇಜರ್ ಆದಂತ ನಿತಿನ್ ಸರ್. ನಮಸ್ಕಾರ ಸರ್. ಸೊ ಇವತ್ತು ನಿತಿನ್ ಸರ್ ನಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವರ ಒಂದು ಶೋರೂಮ್ ಬಗ್ಗೆ, ಅವರ ಫ್ಯಾಕ್ಟ್ರಿ ಬಗ್ಗೆ, ಅವರ ಒಂದು ಪ್ರಾಡಕ್ಟ್ಸ್ ಬಗ್ಗೆ ಪ್ರತಿಯೊಂದು ನಮ್ಗೆ ಇವತ್ತು ತಿಳಿಸ್ಕೊಡ್ತಾರೆ. ಸೊ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಹೋಗ್ತೀನಿ, ಏನೇನೆಲ್ಲ ಇಲ್ಲಿ ತಯಾರಾಗುತ್ತೆ ಮತ್ತೆ ಏನು ಒಂದು ಪ್ರಾಡಕ್ಟ್ ಸಿಗುತ್ತೆ ಇಲ್ಲಿ ಅಂತ. ಸೊ ಅವ್ರನ್ನೇ ಕೇಳ್ತಾ ಹೋಗೋಣ ಬನ್ನಿ. ನಿಮ್ಮ ಒಂದು ಆರ್ಯಭಂಗಿ ಒಂದು ಈ ಬ್ರ್ಯಾಂಡ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಎಷ್ಟು ವರ್ಷ ಆಯ್ತು ನಿಮ್ಮ ಒಂದು ಈ ಕಂಪನಿ ಸ್ಟಾರ್ಟ್ ಆಗಿ? ನಮ್ದು ಕಂಪನಿ ನೇಮ್ ಇಸ್ ಆರ್ಯಭಂಗಿ. ನಮ್ದು ಫ್ಯಾಕ್ಟರಿ ಒಂದು ಕೇರಳದಲ್ಲಿ. ಇಂಡಿಯಾದಲ್ಲಿ ಮೇನ್ ಬ್ರಾಂಚ್ ಬಂದು ಕೇರಳ. ಎರಡು ಫ್ಯಾಕ್ಟರಿ ಇದೆ ಮೇಡಮ್. ಒಂದು ಕೇರಳ ಒಂದಿದೆ, ಒಂದು ಎರ್ನಾಕುಲಂ ಇದೆ, UAE ಇದೆ. ಆಮೇಲೆ ನಮ್ದು ಪ್ರಾಡಕ್ಟ್ಸ್ ಇದೆ, ಟೀಕುಡ್ ಇದೆ, ಹಾರ್ಡ್ವುಡ್ ಇದೆ, ಸಿಂಥೆಟಿಕ್ ಡೋರ್ಸ್ ಇದೆ, ವಿನಿಯರ್ ಡೋರ್ಸ್ ಇದೆ, ಆ ತರ ತುಂಬಾ ರೇಂಜಸ್ ಇದೆ. ಕಂಪನಿ ಸ್ಟಾರ್ಟ್ ಆಗಿ ಸುಮಾರು ಎಷ್ಟು ವರ್ಷ ಆಗಿದೆ? ಕಂಪನಿ ಆಲ್ಮೋಸ್ಟ್ 53 ಇಯರ್ಸ್ ಓಲ್ಡ್ ಕಂಪನಿ ಇದೆ. 53 ಇಯರ್ಸ್ ಓಲ್ಡ್ ಕಂಪನಿ ಇದೆ. ಬೇಸಿಕಲಿ ನಮ್ಮ ಈ ಮೇನ್ ಡೋರ್ಸ್ ಮಾಡ್ತಾರೆ, ಡೋರ್ಸ್, ಸ್ವಿಂಗ್ಸ್, ಪೂಜಾ ಮಂಟಪ್ಸ್ ಆ ತರ ಮಾಡ್ತಾರೆ. ಅಂದ್ರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಏನಾದ್ರು ಬೇರೆ ಬೇರೆ ಔಟ್ಲೆಟ್ಸ್ ಏನಾದ್ರು ಇದೆಯಾ? ಬ್ಯಾಂಗ್ಳೂರ್ ಆಲ್ಮೋಸ್ಟ್ 36 ಇಯರ್ಸ್ ಇಂದ ಇಲ್ಲೇ ಇದೆ. 36 ಇಯರ್ಸ್ ಇಂದ ಇದೆ. ಇನ್ ಸೇಮ್ ಬಿಲ್ಡಿಂಗ್ ಆಲ್ಮೋಸ್ಟ್ 25 ಇಯರ್ಸ್. ಈ ಒಂದು ರೆಸಿಡೆನ್ಸಿ ರೋಡ್ ಬಿಟ್ಟು ಬೇರೆ ಕಡೆ ಏನಾದ್ರು ಔಟ್ಲೆಟ್ ಇದೆಯಾ? ಬೇರೆ ಮೇಡಮ್, ಬ್ಯಾಂಗ್ಳೂರ್ ಇದು ಒಂದು ಇದೆ, ಚೆನ್ನೈ ಇದೆ, ಕೊಯಂಬತ್ತೂರು ಇದೆ, ಎರ್ನಾಕುಲಂ ಇದೆ. ಅಪಾರ್ಟ್ ಫ್ರಮ್ ದ ಡೀಲರ್ ನೆಟ್ವರ್ಕ್ ಇದೆ ಆಲ್ ಓವರ್ ಇಂಡಿಯಾ. ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ದು ಮೇನ್ ಪ್ರಾಡಕ್ಟ್ಸ್ ಯಾವ್ದು ಸರ್ ಈ ಒಂದು ಆರ್ಯಭಂಗಿಯಲ್ಲಿ? ಆರ್ಯಭಂಗಿ ಸ್ಪೆಷಾಲಿಟಿ ಅಂದ್ರೆ ನಮ್ಮ ಸ್ಪೆಷಾಲಿಟಿ ಮೀನ್ಸ್ ಮೇನ್ ಡೋರ್ ಇದೆ, ಮೇನ್ ಡೋರ್ಸ್, ಪೂಜಾ ರೂಮ್ ಡೋರ್ಸ್, ಇದೆರಡು ಮೇನ್ ಡೋರ್ಸ್ ಇದೆ. ಎಕ್ಸ್ಕ್ಲೂಸಿವ್ ಓನ್ಲಿ. ಇನ್ ಮಾರ್ಕೆಟ್ ಡೌಟ್ ಇದೆ, ಎಕ್ಸ್ಕ್ಲೂಸಿವ್ ಮೇನ್ ಡೋರ್ ಪೂಜಾ ರೂಮ್ ಮಾಡಿದ್ರೆ ಸ್ವಲ್ಪ ಕಷ್ಟ ಇದೆ. ವಿ ಆರ್ ಸ್ಪೆಷಲೈಸ್ಡ್ ಇನ್ ಮೇನ್ ಡೋರ್ಸ್, ಪೂಜಾ ರೂಮ್ ಡೋರ್ಸ್. ಈಗ ಸುಮಾರು ನನ್ನ ಡೋರ್ಸ್ ಗಳೆಲ್ಲ ನೋಡ್ತೆ ಈ ಒಂದು ಶೋರೂಮ್ ನಲ್ಲಿ ಡಿಸ್ಪ್ಲೇ ಮಾಡಿರೋದು, ಅದೆಲ್ಲ ಹ್ಯಾಂಡ್ ಕಾರ್ಡ್ ಒಂದು ಡಿಸೈನ್ಸ್ ಹೇಗೆ ಇದೆ ಮೇಡಮ್? ನಮ್ದು ಮೆಷಿನ್ ಮೇಡ್ ಸೇಮ್ ಎರಡು ಕಾಂಬಿನೇಷನ್ ಇದೆ. ಜಾಮೆಟ್ರಿಕಲ್ ಡಿಸೈನ್ಸ್ ಎಲ್ಲ ಇದೆ. ಜಾಮೆಟ್ರಿಕಲ್ ಡಿಸೈನ್ಸ್ ಎಲ್ಲ ಮಿಷಿನ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ದೇವರ ಪಿಕ್ಚರ್ಸ್ ಎಲ್ಲ ಇದೆ, ಅದು ಯು ಹ್ಯಾವ್ ಟು ಡೂ ಬೈ ಮಿಷಿನ್, ಹ್ಯಾಂಡ್ ವರ್ಕ್ ಓನ್ಲಿ. ಇನ್ನ ನೆಕ್ಸ್ಟ್ ಪ್ರೈಸಿಂಗ್ ಬಂದ್ರೆ ಸೊ ಏನಿದೆ ಸರ್? ಇದು ಪರ್ ಸ್ಕ್ವೇರ್ ಫೀಟ್ ಲೆಕ್ಕನ ಅಥವಾ ಫುಲ್ ಡೋರ್ ಲೆಕ್ಕನ ಹೇಗೆ ಬರುತ್ತೆ ಮೇಡಮ್? ನಮ್ದು ಸ್ಕ್ವೇರ್ ಫೀಟ್ ಲೆಕ್ಕ. ನಮ್ದು ಸ್ಟಾರ್ಟಿಂಗ್ ಒಂದು 3500 ಸ್ಟಾರ್ಟ್ ಆಗುತ್ತೆ. ಇಟ್ ಗೋ ಅಪ್ ಟು 8500. ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ದು ಫಸ್ಟ್ ಕ್ವಾಲಿಟಿ ಟೀಕುಡ್ ಯೂಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ 25 years ವ್ಯಾರಂಟಿ ಇದೆ, 8 years ಪಾಲಿಶಿಂಗ್ ವ್ಯಾರಂಟಿ ಇದೆ. ಸೊ ಚೆನ್ನಾಗಿ ಪ್ರಾಡಕ್ಟ್ ಇದೆ. ಓಕೆ, ನಿಮ್ಮಲ್ಲಿ ನಾನು ಒಂದು ಆಲ್ಬಮ್ ಕೂಡ ನೋಡಿದೆ, ಸುಮಾರು ಡಿಸೈನ್ಸ್ ನೀವು ಆಲ್ರೆಡಿ ಮಾಡಿರೋ ಅಂತದ್ದು. ಈಗ ಸಪೋಸ್ ಏನಾದ್ರು ಕಸ್ಟಮರ್ಸ್ಗೆ ಏನಾದ್ರು ಅವರ ಒಂದು ಕಸ್ಟಮೈಸೇಷನ್ ಬೇಕು ಅಂತ ಅಂದ್ರೆ ಅದನ್ನು ಕೂಡ ಮಾಡಿ ಕೊಡ್ತೀರಾ? ಅದೇ ಮಾಡ್ತೀನಿ. ನಮ್ದು ಆಲ್ಮೋಸ್ಟ್ 700+ ಡಿಸೈನ್ಸ್ ಇದೆ. ಆಮೇಲೆ ದೇ ವಾಂಟ್ಸ್ ದೇರ್ ಓನ್ ಡಿಸೈನ್ಸ್ ಟು ಬಿ ಡನ್, ವಿ ಕ್ಯಾನ್ ಡು ಇಟ್. ಯೂಶುವಲಿ ಅದರಲ್ಲಿ ಇರೋದೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. 700 ಡಿಸೈನ್ಸ್ ಅಂದ್ರೆ ದಿ ಕಸ್ಟಮರ್ ದೇ ಪ್ರೊವೈಡಿಂಗ್ ಎನಿ ಡಿಸೈನ್ಸ್ ಟು ಅಸ್, ಅದನ್ನ ಮಾಡ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ, ವಿ ಕ್ಯಾನ್ ಡು ಇಟ್. ಇನ್ನ ಕ್ವಾಲಿಟಿ ಬರೋದಾದ್ರೆ ಸೊ ನಿಮ್ಮ ಒಂದು ಡೋರ್ ಕ್ವಾಲಿಟಿ ಹೇಗೆ ಸೀಸನಿಂಗ್ ಆಗುತ್ತೆ ಮತ್ತೆ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಮೇಡಮ್, ನಮ್ದು ಸ್ಪೆಷಾಲಿಟಿ ಅಂದ್ರೆ ವುಡ್ ಪ್ರೊಕ್ಯೂರಿಂಗ್. ವುಡ್ ಪ್ರೊಕ್ಯೂರಿಂಗ್ ಅಂದ್ರೆ ನಮ್ಮ ಸ್ಪೆಷಲೈಸ್ ಟೀಮ್ ಇದೆ. ನೀವು when a customer go to one market and purchasing one wood, it may depends on the carpenter ಹೇಳ್ತಾರೆ ಇದು ಚೆನ್ನಾಗಿದೆ ಅಂದ್ರೆ they have to believe it. Customer have to believe it, this is a wood and they are procure. But we have a specialized team, sir. Past 54 years ನಮ್ದು ಫ್ಯಾಕ್ಟರಿಲಿ ಸ್ಪೆಷಲೈಸ್ ಟೀಮ್ ಇದೆ wood procurement. So they will select the wood based on the age, grains, ಆ ತರ ಸೆಲೆಕ್ಟ್ ಮಾಡಿ, ಅದೇ ಮೇನ್ ಪ್ರೊಸೆಸ್. ಅದು ಸೆಲೆಕ್ಟ್ ಮಾಡಿ ನಮ್ಮ ಸೀಸನಿಂಗ್ ಆಗ್ತಾರೆ. ಆಲ್ಮೋಸ್ಟ್ 1 year ನಾರ್ಮಲ್ ಸೀಸನಿಂಗ್ ಆಗ್ತಾರೆ. ಆಮೇಲೆ ಅದು ಕೆಲಿನ್ ಡ್ರೈಯರ್ ಸೀಸನ್ ಮಾಡ್ತಾರೆ. ಕೆಲಿನ್ ಡ್ರೈಯರ್ ಅಡ್ವಾಂಟೇಜ್ ಅಂದ್ರೆ ನಾರ್ಮಲ್ ಸೀಸನ್ ಮೋಯ್ಸ್ಚರ್ ಕಂಟೆಂಟ್ ಕಡಿಮೆ ಆಗಲ್ಲ. ಸೊ ನಮ್ಮ ಏನ್ ಮಾಡ್ತಾರೆ, ಅದು ಕೆಲಿನ್ ಡ್ರೈಯರ್ ಸೀಸನ್ ಮಾಡಿ ಕಮ್ಮಿ ಮಾಡ್ತಾರೆ. ಆಲ್ಮೋಸ್ಟ್ ಅರೌಂಡ್ 12% ಆಗ್ತಾರೆ. ಸೊ ಅಡ್ವಾಂಟೇಜ್ ಅಂದ್ರೆ ಕ್ರ್ಯಾಕ್, ಶ್ರಿಂಗೇಜ್, ಬೆಂಡ್, ಸೀಸನಲ್ ವೇರಿಯೇಷನ್ ಅದು ಏನು ಬರಲ್ಲ. ಅದಕ್ಕೆ ವ್ಯಾರಂಟಿ ಕೊಡ್ತಾರೆ, ಅದೇ ಅಡ್ವಾಂಟೇಜ್ ಇದೆ. ಆಮೇಲೆ ನಮ್ದು ಫ್ಯಾಕ್ಟ್ರಿ ಆಲ್ಮೋಸ್ಟ್ 30,000 ಸ್ಕ್ವೇರ್ ಫೀಟ್ ಫ್ಯಾಕ್ಟ್ರಿ ಇದೆ. ಆಮೇಲೆ ಸುಮಾರು ಮೆಷಿನ್ಸ್ ಇದೆ. ಅದೆಲ್ಲ ಬೆನಿಫಿಟ್ ಆಫ್ ದ ಪ್ರಾಡಕ್ಟ್ ಓನ್ಲಿ. Even polishing, 3 coats
ಪಾಲಿಶಿಂಗ್ ಮಾಡ್ತಾರೆ. ಇಟ್ಸ್ ವೆರಿ ಗುಡ್ ಪ್ರಾಡಕ್ಟ್. ಸೊ ಇನ್ನು ನಿಮ್ಮಲ್ಲಿ ಈಗ ಟೀಕ್ ಡೋರ್ಸ್ನೆಲ್ಲ ಪರ್ಚೇಸ್ ಮಾಡಿದ್ಮೇಲೆ ಏನಾದರೂ ವ್ಯಾರಂಟಿ ತರ ಏನಾದರೂ ಕೊಡ್ತೀರಾ? ಪಾಲಿಶಿಂಗ್ ಏನಾದರೂ ವ್ಯಾರಂಟಿ ಕೊಡ್ತೀರಾ? ಹೇಗೆ ಇದೆ ಮೇಡಮ್, 25 years ವುಡ್ಗೆ ವ್ಯಾರಂಟಿ ಇದೆ. ಎನಿ ಕ್ರ್ಯಾಕ್, ಶಿಂಗೇಜ್, ಬೆಂಡ್ ಆ ತರ ವ್ಯಾರಂಟಿ ಇದೆ. ರಿಗಾರ್ಡಿಂಗ್ ಪಾಲಿಶಿಂಗ್, ಫೇಡಿಂಗ್ ಅವೇ, ಪೀಲಿಂಗ್ ಆಫ್ ಅದಕ್ಕೆಲ್ಲ 8 years ವ್ಯಾರಂಟಿ. 8 years ವ್ಯಾರಂಟಿ ಇದೆ. ಓಕೆ, ಇವಾಗ ನಾವು ಆರ್ಡರ್ ಕೊಟ್ಟು ಹೋದ್ಮೇಲೆ ಕಸ್ಟಮರ್ಸ್ ಎಷ್ಟು ದಿನ ಬೇಕಾಗುತ್ತೆ ನೀವು ನಮಗೆ ಕೊಡೋದಕ್ಕೆ ಡೆಲಿವರಿ ಕೊಡೋದಕ್ಕೆ? Once you place the order, depends actually. See, we have two varieties there. Simple designs and all we can make in 45 days time. Little more complicated design is a 60 days time. If it is little more bigger sets and all, 90 days time we can do it. 90 days time. These three varieties we can do, but schedule time is 45 days time. Depends on some people what will happen. Customers ಸ್ವಲ್ಪ late ಇದೆ, ಸ್ವಲ್ಪ ದೊಡ್ಡ ಸೆಟ್ ಬೇಕಂದ್ರೆ ಅದು based on their convenience we will do it. ಓಕೆ, ಇನ್ನು ಇಂಡಿಯಾದಲ್ಲಿ ಓಕೆ ಬ್ಯಾಂಗ್ಳೂರಲ್ಲಿರೋರು ಇಲ್ಲಿ ಸುತ್ತಮುತ್ತ ಯಾವ್ದಾದ್ರು ಪ್ಲೇಸಸ್ ಅಲ್ಲಿರೋರು ಓಕೆ ಬಂದು ಇಲ್ಲೇ ಆರ್ಡರ್ ಮಾಡಿ ಎಲ್ಲ ಇದು ಮಾಡ್ತಾರೆ. ಇನ್ನು ಎಕ್ಸ್ಪೋರ್ಟ್ಗೆ ಬಂದ್ರೆ ಸಪೋಸ್ ಯಾರಾದ್ರೂ ಈಗ ಸಿಂಗಾಪುರಲ್ಲಿ ಇರ್ತಾರೆ, ಮಲೇಷ್ಯಾದಲ್ಲಿ ಇರ್ತಾರೆ, ಅವ್ರಿಗೆ ಏನಾದ್ರು ಬೇಕಾಗುತ್ತೆ, ಅವಾಗ ಎಕ್ಸ್ಪೋರ್ಟ್ ಫೆಸಿಲಿಟಿ ಏನಾದ್ರು ಇದೆಯಾ? ಇದೆ ಮೇಡಮ್, ಈಗ ನಮ್ದು ವಿ ಡೂ ಎಕ್ಸ್ಪೋರ್ಟ್ ಆಕ್ಚುಲಿ ರೆಗ್ಯುಲರ್ಲಿ ನಮ್ಮ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ವಾಟ್ ದೇ ಕ್ಯಾನ್ ಡೂ ಮೀನ್ಸ್ ಐದರ್ ಇನ್ ದಿಸ್ ನಂಬರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆಕ್ಚುಲಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್, ವಿ ಕ್ಯಾನ್ ಗೋ ಥ್ರೂ ಅವರ್ ಕ್ಯಾಟಲಾಗ್, ವಿಲ್ ಶೇರ್ ದಟ್ ಕ್ಯಾಟಲಾಗ್ ಡೀಟೇಲ್ಸ್ like website details and all will share. They can go through it, they can place the order, and they can communicate whatever the designs, whatever their specifications, we will work on the designs, we'll send across to them. They can place it through online actually. ಸರ್, ಈಗ ಡಿಸೈನ್ಸ್ ಬರೋದಾದ್ರೆ ಇದೆಲ್ಲ ಏನು ಕಸ್ಟಮರ್ ಆರ್ಡರ್ ಕೊಟ್ಟಿರೋಂಥದ್ದ ಹೇಗೆ ಸರ್? ಹೌದು ಮೇಡಮ್, ಇದೆಲ್ಲ ಕಸ್ಟಮರ್ ಆರ್ಡರ್ ಕೊಟ್ಟಿರೋದು. ಮೇನ್ ಡೋರ್ ಡಿಸೈನ್ ವಿತ್ ಗಣೇಶ ಕಾರ್ವಿಂಗ್ ಡಿಸೈನ್ ಬರುತ್ತೆ. ಓಕೆ, ಇಲ್ಲ ಅವರದ್ದು ಕೊಟ್ಟ ಮೆಷರ್ಮೆಂಟ್ ಮಾಡಿರೋದು ಆಸ್ ಪರ್ ಸೈಟ್ ಕಂಡೀಷನ್. ಓಕೆ, ಸೊ ಇನ್ನು ನೆಕ್ಸ್ಟ್ ಇದು ವಾಸ್ಕಲ್ ಅಥವಾ ವಿತ್ ಫ್ರೇಮ್ ಕೊಡ್ತೀರಾ ಅಥವಾ ವಿತೌಟ್ ಫ್ರೇಮ್ ಕೊಡ್ತೀರಾ? ಎರಡು ಆಪ್ಷನ್ ಇದೆ ಮೇಡಮ್. ಸೊ ಈಗ ಕಿಲರು ವಾಸ್ಕಲ್ ರೆಡಿ ಇರುತ್ತೆ, ಬೇರೆ ಡೋರ್ಗೆ ಇದು ಮಾಡ್ತಾ ಇದೆ. ಸೊ ವಿತ್ ಫ್ರೇಮ್ ಬೇಕಂದ್ರೆ ವಿತ್ ಫ್ರೇಮ್ ಮಾಡಿ, ವಿತ್ ಫ್ರೇಮ್ ಕೂಡ ಕೊಡ್ತೀರಾ? ಓಕೆ, ಸೊ ಇನ್ನು ನೆಕ್ಸ್ಟ್ ಮತ್ತೆ ವುಡ್ ಅಲ್ಲಿ ನೀವು ಹೇಳಿದ್ರಿ ಟೀಕ್ ವುಡ್ ಇದೆ, ಬೇರೆ ಬೇರೆ ವುಡ್ಸ್ ಇದೆ ಅಂತ. ಸೊ ಇದೆಲ್ಲ ಬಂದು ಟೀಕ್ ವುಡ್ ಮೇಡಮ್, ಇದೆಲ್ಲ ಟೀಕ್ ವುಡ್ ಅಲ್ಲೇ ಮಾಡಿರೋದು, ಕೇರಳ ಟೀಕ್ ಅಲ್ಲೇ ಮಾಡಿರೋದು. ಓಕೆ, ಕೇರಳ ಟೀಕ್. ಇದು ಹಂಗೇನೆ, ಇದು ಮಾಡರ್ನ್ ಡಿಸೈನ್. ಓಕೆ, ಇದು ಮಾಡರ್ನ್ ಡಿಸೈನ್ ಅಲ್ಲಿ ಬಂದಿರೋದು. ಇದೆಲ್ಲ ನಾವು ಎರಡು ಕಲರ್ ಕಾಂಬಿನೇಷನ್ ಕೊಟ್ಟಿರೋದು, ವಾಲ್ನಟ್ ಅಲ್ಲೇ ಡಾರ್ಕ್ ಅಂಡ್ ಲೈಟ್ ಶೇಡ್ ಅಲ್ಲಿ ಮಾಡಿರೋದು, ಕಾಂಟ್ರಾಸ್ಟ್ ಶೇಡ್ ಗೆ. ಈಗ ಏನಾದ್ರೂ ಪ್ಲೇಸ್ ಮಾಡಬೇಕು ಆರ್ಡರ್ ಅಂತ ಅಂದ್ರೆ ಏನ್ ಪ್ರೊಸೀಜರ್ ಇರುತ್ತೆ ನಿಮ್ಮಲ್ಲಿ? ಮೇಡಮ್, ನಾವು ವೆಬ್ಸೈಟ್ ಎಲ್ಲ ಹೋಗಿ ನೋಡ್ಬೋದು. ಈಗ ಏನು ಡಿಸೈನ್ ಲೈಕ್ ಆಗಂದ್ರೆ ವಿ ಕ್ಯಾನ್ ಈವನ್ ವಿಸಿಟ್ ಅವರ್ ಶೋರೂಮ್. ಈಗ ಡಿಸೈನ್ ಸೆಲೆಕ್ಟ್ ಆದ್ಮೇಲೆ ವಿ ಹ್ಯಾವ್ ಟು ಪೇ 50% ಆಸ್ ಅಮೌಂಟ್, ಇಟ್ಸ್ ಅ ಟೋಕನ್ ಅಮೌಂಟ್. ಸೊ ದೆನ್ ದ ವರ್ಕ್ ವಿಲ್ ಸ್ಟಾರ್ಟ್, ಬ್ಯಾಲೆನ್ಸ್ ದ ಟೈಮ್ ಆಫ್ ಡೆಲಿವರಿ. ಓಕೆ, ಪೇಮೆಂಟ್ ಇದು ಒಂದು ಡಿಸೈನ್. ಇದು ಒನ್ ಆಫ್ ದ ಪ್ರೀಮಿಯಂ ಡಿಸೈನ್. ಗಣೇಶ ಆಗಿರೋದು. ಇದು ನಾವು ಕಸ್ಟಮೈಸ್ ಮಾಡ್ಬೋದು, ಏನು ಚೇಂಜಸ್ ಬೇಕಂದ್ರೆ. ಯಾಕಂದ್ರೆ ಇದು ಮೇಲ್ಗಡೆ ಗಣೇಶ ಕಾರ್ವಿಂಗ್ ಕೊಟ್ಟಿರೋದು, ಸೊ ಬೇರೆ ಯಾವ್ದು ಬೇಕಂದ್ರೆ ಹಂಗೆ ಕಸ್ಟಮೈಸ್ ಮಾಡ್ಬೋದು. ಓಕೆ, ಸೊ ನಿಮ್ದು ಮೇನ್ ಬಂದು ಮೇನ್ ಡೋರ್ಸ್ಗೆ ಮತ್ತೆ ಪೂಜಾ ರೂಮ್ಸ್ ಎಲ್ಲ ಮಾಡ್ತೀರಾ? ಸೊ ಅದರ್ ದನ್ ದಿಸ್ ಅಂದ್ರೆ ಈಗ ಪೂಜಾ ರೂಮ್ಗೆ ಡೋರ್ಸ್ ಆಗಿರ್ಬೋದು, ಮೇನ್ ಡೋರ್ಸ್ ಬಿಟ್ಟು ಮತ್ತೆ ಇನ್ನೇನು ನಿಮ್ಮಲ್ಲಿ ಪ್ರಾಡಕ್ಟ್ ಸಿಗುತ್ತೆ? ಬೆಡ್ರೂಮ್ ಸ್ಟೋರ್ ಇದೆ ಮೇಡಮ್. ಸೊ ಬೆಡ್ರೂಮ್ ಅದರೆಲ್ಲ ವಿನರ್ ಆಪ್ಷನ್ಸ್ ಇದೆ, ಲ್ಯಾಮಿನೇಟ್ ಇದೆ, ತುಂಬಾ ಆಪ್ಷನ್ಸ್ ಇದೆ, ಸ್ವಿಂಗ್ಸ್ ಇದೆ. ಓಕೆ, ಓಕೆ, ಪಿಲ್ಲರ್ಸ್ ಮಾಡ್ತಾ ಇದೆ, ಬಾಕ್ಸ್ ಇದೆ. ಓಕೆ, ಎನಿಥಿಂಗ್ ಇನ್ ಟೀಕ್ ವುಡ್ ಮಾಡ್ತಾರೆ. ಓಕೆ, ಇದು ಬಂದು ಪೂಜಾ ರೂಮ್ಗೆ ಅನ್ಸುತ್ತೆ ಅಲ್ಲ? ದೇವರ ಮನೆಯಲ್ಲಿ ಮಾಡಿರೋದು, ಅಷ್ಟಲಕ್ಷ್ಮಿ ಕಾರ್ವಿಂಗ್, ಅಷ್ಟಲಕ್ಷ್ಮಿ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತ ಕಂಪ್ಲೀಟ್ ವುಡ್ ಕಾರ್ವ್ ಇದು. ಸೊ ದೇರ್ ಇಸ್ ನೋ, ವಿ ಹ್ಯಾವ್ ಗಿವನ್ ದ ಆಂಟಿಕ್ ಫಿನಿಶ್, ಹ್ಯಾಂಡಲ್ ಮಾಡಿರೋದು. ಓಕೆ, ಹ್ಯಾಂಡ್ ವರ್ಕ್ ಇದೆ. ಓಕೆ, ಸೊ ಇದ್ರ ಮೇಲೆ ಆಮೇಲೆ ಗೋಲ್ಡ್ ಪಾಲಿಶ್ ಮಾಡಿರೋದು, ಗೋಲ್ಡ್ ಆಂಟಿಕ್ ಫಿನಿಶ್ ಕೊಟ್ಟಿರೋದು. ಅಬೌವ್ ದಟ್ ವಿ ಹ್ಯಾವ್ ಗಿವನ್ ದ PU. ಓಕೆ, ಓಕೆ. ಸೊ ಇದು ತುಂಬಾ ಒಂದು ದೊಡ್ಡ ಡೋರ್ ಇದು. ಇದು ಅದೇ ಟೀಕ್ ವುಡ್ ಎಲ್ಲ ಮಾಡಿರೋದು, ಟೀಕ್ ವುಡ್ ಅಲ್ಲಿ ಮಾಡರ್ನ್ ಕಾನ್ಸೆಪ್ಟ್. ಈ ಗಣೇಶ ಬಂದು ಸೇಮ್ ಆಸ್ ವುಡ್ ಎಲ್ಲ ಮಾಡಿರೋದು ವಿತ್ ಮಾಡರ್ನ್ ಫಿನಿಶ್ ಎಲ್ಲ. ಓಕೆ, ಆಲ್ಮೋಸ್ಟ್ ನಿಮ್ಮ ಹತ್ರ ಇರೋದೆಲ್ಲ ಟೀಕ್ ವುಡ್ ಅಲ್ಲಿ ಮಾಡಿರೋದು, ಜಾಸ್ತಿ ಟೀಕ್ ಅಲ್ಲೇ ಬರುತ್ತೆ. ಓಕೆ, ವಿಂಡೋಸ್ ಇರೋದು, ಬೇರೆ ಆಪ್ಷನ್ಸ್ ಇದೆ. ಮತ್ತೆ ಇದು ಇಂಜಿನಿಯರ್ ವುಡ್ ಇದೆ. ಸೊ ವಿ ಹ್ಯಾವ್ ಅದರ್ ಆಪ್ಷನ್ಸ್ ಆಲ್ಸೋ, ಹಾರ್ಡ್ವುಡ್ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಇದು ಪ್ರೈಸ್ ರೇಂಜ್ ನೋಡೋದಾದ್ರೆ ಮೇಡಮ್, ಪ್ರೈಸ್ ಬಂದು ಒಂದೊಂದು ಡಿಸೈನಿಗೆ ಒಂದೊಂದು ಪ್ರೈಸ್ ಇರುತ್ತೆ, ಬೇಸ್ಡ್ ಆನ್ ದ ವರ್ಕ್. ಓಕೆ, ಹೌದು. ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ನೋಡಿದ್ದಲ್ಲ ಡೋರ್ಗೆ 5400 rupees per square feet ಆಗುತ್ತೆ. ಸ್ಕ್ವೇರ್ ಫೀಟ್ ಲೆಕ್ಕನೇ ಅದು. ಸೊ ಇಟ್ ಡಿಪೆಂಡ್ಸ್ ಅಂದ್ರೆ ಡಿಸೈನ್ ಮೇಲೆ ಮತ್ತೆ ಆ ಕಾರ್ವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಇದೊಂದು ಸಿಂಪಲ್ ಡಿಸೈನ್ ಇದೆ. ಇದು ಕೂಡ ಚೆನ್ನಾಗಿದೆ. ಇದರಲ್ಲಿ ಸೆಂಟರ್ ಇದು ಫಿಕ್ಸ್ ಮಾಡಿರೋದು, ಟ್ರೆಡಿಷನಲ್ ಮಾಡೆಲ್. ಕಲರ್ ಆಪ್ಷನ್ಸ್ ಇದೆ, ಕಲರ್ ನಾವು ಚೂಸ್ ಮಾಡಬಹುದು. ಓಕೆ, ಯಾವ ಕಲರ್ಸ್? ನಮ್ಮ ಹತ್ರ ಇದು ಟೀಕ್ ವುಡ್ ಲೈಟ್ ಅಲ್ಲೇ ಮಾಡಿರೋದು.
ಸೊ ಇದೆಲ್ಲ ವಾಲ್ನಟ್ ಶೇಡ್ ಅಲ್ಲಿ ಇದೆ. ವಾಲ್ನಟ್ ಅಲ್ಲೇ 3 ಶೇಡ್ ಬರುತ್ತೆ, ಮೀಡಿಯಂ ಡಾರ್ಕ್ ಅಂತ. ಸೊ ಸೇಮ್ ಥಿಂಗ್ ಟೀಕ್ ವುಡ್ ಅಲ್ಲೇ 3 ಶೇಡ್ ಇದೆ. ಆಮೇಲೆ ರೋಸ್ ವುಡ್ ಫಿನಿಶ್ ಇದೆ. ಬೇಸ್ ಬಂದು ಟೀಕ್ ಅಲ್ಲಿ ಇರುತ್ತೆ. ಕಲರ್ ಆಪ್ಷನ್ ನೀವು ಇಂಟೀರಿಯರ್ಗೆ ಮ್ಯಾಚ್ ಮಾಡ್ಬೋದು, ಕಸ್ಟಮೈಸ್ಡ್. ಓಕೆ. ಇನ್ನು ನೆಕ್ಸ್ಟ್ ಅದು ಕೂಡ ತುಂಬಾ ಲಕ್ಸುರಿಯಸ್ ಆಗಿದೆ. ಅದೇ ಡಿಸೈನ್ ಫ್ಲವರ್ ಕಾರ್ವಿಂಗ್ ಬಂದಿರೋದು. ಸೊ ಈ ಡಿಸೈನ್ ಅಲ್ಲಿ ನಮಗೆ ಬೇರೆ ಒಂದು ಸೈಜ್ ಅಲ್ಲಿ ಬೇಕು ಅಂದ್ರೂ ಅದೇ ಇದೇ ಸೇಮ್ ಡಿಸೈನ್ ಮಾಡ್ಬೋದು. ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು. ಇದು ಸಿಂಗಲ್ ಡೋರ್ ಇದೆ, ಇದ್ರಲ್ಲಿ ಡಬಲ್ ಡೋರ್ ಬೇಕಂದ್ರೆ ಅಗಲ ಜಾಸ್ತಿ ಇದೆ. ಸೊ ಡಬಲ್ ಡೋರ್ ಬೇಕು ನಮಗೆ ಅಂದ್ರೆ ಡಬಲ್ ಡೋರ್ ಮಾಡ್ಬೋದು. ಓಕೆ. ಇನ್ನು ನೆಕ್ಸ್ಟ್ ಇವಾಗ ಕಸ್ಟಮರ್ಸ್ ಕೇಳ್ತಾರೆ, ಈಗ ಆರ್ಯಭಂಗಿಗೂ ಮತ್ತೆ ಬೇರೆ ಕಡೆಗೂ ಏನು ಡಿಫ್ರೆನ್ಸು, ನಿಮ್ಮಲ್ಲಿ ಏನು ನಾವು ತಗೊಳ್ಬೇಕು ಅನ್ನೋದಕ್ಕೆ ಆನ್ಸರ್ ಏನು? ಮೇಡಮ್, ಮೇನ್ ಥಿಂಗ್ ಈಸ್ ವಿ ಆರ್ 54 years old company now. Okay. So next to 100% teak wood what we use, high quality teak what we use. Okay. ಆಮೇಲೆ 25 ವರ್ಷ ವಾರಂಟಿ ಕೊಡ್ತಾ ಇದೆ ವುಡ್ಡಿಗೆ. ಸೊ ಗುಡ್ ಥಿಂಗ್. ಹೌದು. ಆಮೇಲೆ ಪಾಲಿಶಿಂಗ್ ವಾರಂಟಿ 8 years ಪಾಲಿಶಿಂಗ್ ವಾರಂಟಿ ಕವರ್ ಇದೆ. ಎನಿ ಟೀಕ್ ಪ್ರಾಡಕ್ಟ್ ಈಸ್ ವಾರಂಟಿ. ಓಕೆ. ಮೇನ್ ಥಿಂಗ್ ನೀವು ಕ್ವಾಲಿಟಿ ಮೇಂಟೈನ್ ಮಾಡೋದ್ರಿಂದ ತುಂಬಾ ಹಳೆ ಕಂಪ್ನಿ ಆಗಿರೋದ್ರಿಂದ ಸೊ ನಿಮ್ಮಲ್ಲಿ ತಗೋಬಹುದು ಅಂತ ಹೇಳ್ತೀರಾ, ರೆಪ್ಯುಟೇಷನ್. ಓಕೆ. ಇನ್ನೊಂದು ಸಿಂಪಲ್ ಒಂದು ಡಿಸೈನ್. ಇದು ಸಿಂಪಲ್ ಡಿಸೈನ್ ಇದೆ, ಮಾಡರ್ನ್ ಡಿಸೈನ್ ಇದು. ಇದನ್ನು ಕಸ್ಟಮರ್ಗೆ ಅವರು ಹೇಳಿದ ಪ್ರಕಾರ ಮಾಡಿ ಕೊಟ್ಟಿರೋದು. ಆಕ್ಚುಲಿ ಸೊ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ ವಿ ಹ್ಯಾವ್ ಡನ್ ದಿಸ್. ಓಕೆ. ಇನ್ನು ನೆಕ್ಸ್ಟ್ ಇದು ಕಾರ್ವಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಆಂಟಿಕ್ ಇಲ್ಲ, ಅದು ಸೇಮ್ ವುಡ್ ಕಾರ್ವಿಂಗ್ ಹ್ಯಾಂಡಲ್ ಮಾಡಿರೋದು. ಸೊ ವಿತ್ ಟೀಕ್ ವುಡ್ ಮೀಡಿಯಂ ಪಾಲಿಶ್ ಇದೆ. ಓಕೆ. ಸೊ ಇನ್ನು ನೆಕ್ಸ್ಟ್ ಈ ತರದ್ದು ಪೂಜಾ ಸ್ಟ್ಯಾಂಡ್, ಈ ತರ ಇದು ಮಂಟಪ ಇದು ಇನ್ ಸೈಜ್ ಬೇಕಂದ್ರೆ ಮಾಡಬಹುದು. ಓಕೆ. ಈಸ್ ಬೇಸ್ಡ್ ಆನ್ ದ ಸೈಜ್. ನಾವು ಈಗ 6 feet ಗೆ ಬೇಕಂದ್ರೆ 6x7 ಗೆ ವಿತ್ ಡೋರ್ಸ್ ಓಪನಿಂಗ್. ಸೊ ಎನಿಥಿಂಗ್ ಕ್ಯಾನ್ ಬಿ ಡನ್, ಎನಿ ಡಿಸೈನ್. ಸೊ ಇನ್ನು ನೆಕ್ಸ್ಟ್ ಅಲ್ಲಿ ಕೂಡ ಇದೆ, ತುಂಬಾ ಚೆನ್ನಾಗಿದೆ ಆ ಡೋರ್ಸ್ಗಳು ಕೂಡ. ಇದು ಡಬಲ್ ಡೋರ್ ಅಲ್ಲಿ ಮಾಡಿರುವಂತದ್ದು 5 feet ಇದೆ. ಓಕೆ. ಟೀಕ್ ವುಡ್ ಮೀಡಿಯಂ ಕಲರ್ ಅಲ್ಲಿ ಕೇರಳ ಟೀಕ್ ಅಲ್ಲೇ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ತುಂಬಾ ಯುನೀಕ್ ಆಗಿ ತುಂಬಾನೇ ಚೆನ್ನಾಗಿದೆ. ನಾವು ಮಾತ್ರ ಆಕ್ಚುಲಿ 700+ ಡಿಸೈನ್ಸ್ ಇದೆ. ಓಕೆ. ಸೊ ಇದು ಯಾವ ಕಲರ್ ಬರುತ್ತೆ? ಇದು ವಾಲ್ನಟ್ ಡಾರ್ಕ್ ಅಲ್ಲಿ, ವಾಲ್ನಟ್ ಶೇಡ್ ಅಲ್ಲಿ ಬರುತ್ತೆ. ಹೌದು. ಇದರೆಲ್ಲ ಇದು ಸೇಮ್ ಥಿಂಗ್ ವುಡ್ ಅಲ್ಲೇ ಕಾರ್ ಮಾಡಿ ಡಿಕೋ ಫಿನಿಶ್ ಕೊಟ್ಟಿರೋದು. ಆದ್ಮೇಲೆ PU ಕೊಟ್ಟಿರೋದು. ಓಕೆ. PU ಫಿನಿಶ್ ಬರುತ್ತೆ. ಸಿಂಪಲ್ ಇದ್ರೆ ತುಂಬಾನೇ ಚೆನ್ನಾಗಿದೆ. ಪ್ಲೇನ್ ಬಾರ್ಡರ್, ಪ್ಲೇನ್ ಫ್ರೇಮ್ ಕೊಟ್ಟಿರೋದು. ಸೊ ಫ್ರೇಮ್ ಅಲ್ಲೇನೋ ನಮ್ಗೆ ಸೈಜು ಏನ್ ಸೈಜ್ ಬೇಕಂದ್ರೆ ಮಾಡ್ಬೋದು. ಇದು ಈಗ ಕೊಟ್ಟಿರೋದು 5x3 ಸೆಕ್ಷನ್ ಅಲ್ಲಿ ಮಾಡ್ಬೋದು. ಸೊ ನೀವು ನಿಮಗೆ ಜಾಸ್ತಿ ಬೇಕು 8 inches ಬೇಕಂದ್ರೆ 8x3, 8x4 ಈವನ್ 10x4 ಎನಿ ಸೈಜ್ ಕ್ಯಾನ್ ಬಿ ಡನ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಓಕೆ. ಸೊ ಇನ್ನೊಂದು ಅದೊಂದು ಪ್ಲೈನ್ ಡಿಸೈನ್, ಒಂದು ಮಾಡರ್ನ್ ಡಿಸೈನ್ ಇದೆ. ಓಕೆ. ಇದು 3D ಟೈಪ್ ಮಾಡಿರೋದು, ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದಾ? ಓಕೆ. 3D ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಸರ್ ಇದು ಬಂದು ಬೇರೆ ಟೀಕ್ ಅಲ್ಲ ಅನ್ಸ್ತಾ ಇದೆ, ಇದು ಏನು ವುಡ್ ಅಲ್ಲಿ ಮಾಡಿರೋದು? ಮೇಡಮ್ ಇದು ಸಿಂಥೆಟಿಕ್ ವುಡ್ ಅಲ್ಲಿ ಮಾಡಿರೋದು. ಸಿಂಥೆಟಿಕ್ ವುಡ್ ಅಲ್ಲಿ ಮಾಡಿರೋಂತದ್ದು. ಓಕೆ. ಇದಕ್ಕೆ ನಿಮಗೆ 25 ವರ್ಷ ವಾರಂಟಿ ಸಿಗುತ್ತೆ. ಹಂಗೆ ಸೊ ಸೇಮ್ ವಾರಂಟಿ ಇದೆ. ಓಕೆ. ಸೇಮ್ ಥಿಂಗ್ ನಾವು ಇದೆಲ್ಲ ಮಾಡೋ ತರ ಪಾಲಿಶಿಂಗ್ ಚೂಸ್ ಮಾಡಬಹುದು. ಓಕೆ. ಸೊ ಎನಿ ಡಿಸೈನ್ ಕ್ಯಾನ್ ಬಿ ಡನ್ ಇನ್ ದಿಸ್ ಪರ್ಟಿಕ್ಯುಲರ್ ಮೆಟೀರಿಯಲ್. ಸೊ ಇವಾಗ ಮೇನ್ ಡೋರ್ ಮತ್ತೆ ಪೂಜಾ ರೂಮ್ಗೆಲ್ಲ ಮಾಡಿದಿರಾ. ಇವಾಗ ಸಪೋಸ್ ಏನಾದ್ರು ಬೆಡ್ರೂಮ್, ಲಿವಿಂಗ್ ಏರಿಯಾ ಆ ಥರದ್ದೆಲ್ಲಾದ್ರೂ ಏನಾದ್ರು ಬೇರೆ ಏನಾದ್ರು ಡೋರ್ಸ್ಗಳೆಲ್ಲ ಸ್ಯಾಂಪಲ್ಸ್ ಇದೆಯಾ ಇವಾಗ? ಮೇಡಮ್ ಟೀಕ್ ವುಡ್ ಆಪ್ಷನ್ ಬಿಟ್ಟು ಬೇರೆ ಬೆಡ್ರೂಮ್ಗೆ ನಾವು ಇಲ್ಲೇ ವಿನೇರ್ ಅಲ್ಲೇ ಮಾಡಿರೋದು. ಓಕೆ. ಸೊ ಇದರಲ್ಲೇ 2 ಕಡೆ ವಿನೇರ್, ನ್ಯಾಚುರಲ್ ವಿನೇರ್ ಇರುತ್ತೆ, ಒಳಗಡೆ ಬಾರ್ಡರ್ ಇರುತ್ತೆ ಸೊಲಿಡ್. ಸೊ ನಾವು ಈ ಡಿಸೈನಿಗೆ ಒಂದು ಟೀಕ್ ವುಡ್ ಪ್ಲಾನ್ ಕೊಟ್ಟಿರೋದು ಜಸ್ಟ್ ಡಿಸೈನ್ ಪರ್ಪಸ್ಗೆ. ಸೊ ಆಮೇಲೆ ಸೇಮ್ ಥಿಂಗು ಸಪೋಸ್ ನಿಮ್ಗೆ ಲ್ಯಾಮಿನೇಟ್ ಆಪ್ಷನ್ ಬೇಕಂದ್ರೆ ಲ್ಯಾಮಿನೇಟ್ 2 ಕಡೆಯೂ ಲ್ಯಾಮಿನೇಟ್ ಬರುತ್ತೆ. ಹಾಗೆ ಸೋಲಿಡ್ ಇದೆ. ಸೊ ಇದೆಲ್ಲ ಬೇರೆ ಡಿಸೈನ್ಸ್, ಇದು ಮಾಡರ್ನ್ ಡಿಸೈನ್ಸ್ ಕಟಂಬರಿ. ಸೊ ಇನ್ನು ನೆಕ್ಸ್ಟ್ ಪಾಲಿಶಿಂಗ್ಗೆ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಆ ಥರದ್ದು ಏನಾದರೂ? ಹೌದು ಮೇಡಮ್. ಇದು ಪಾಲಿಶಿಂಗ್ ಅಲ್ಲ ನೋಡಿ ನಾನು ಹೇಳಿದಲ್ಲ. ಸೊ ಟೀಕ್ ವುಡ್ ಅಲ್ಲೇ ನಮಗೆ ಇದೆ 3 ವೆರೈಟಿ ಇದೆ, ಲೈಟ್, ಮೀಡಿಯಂ, ಡಾರ್ಕ್ ಅಂತ. PU ಸೊ ಇಲ್ಲಿ ಸ್ಯಾಂಪಲ್ಸ್ ಇಟ್ಟಿದ್ದೀರಾ, ಬೇಕಾದ್ರೆ ಇದರಲ್ಲಿ ಚೂಸ್ ಮಾಡೋದು ಯಾವ ಕಲರ್ ಬೇಕಂದ್ರೆ ಇದರಲ್ಲಿ. ಸೊ ಅದೇ ವಾಲ್ನಟ್ ಇದೆ, ರೋಸ್ ವುಡ್ ಇದೆ. ಸೊ ಮೀಡಿಯಂ ಆ್ಯಂಡ್ ಡಾರ್ಕ್ ಶೇಡ್ ಬರುತ್ತೆ. ಸರ್ ಇವಾಗ ನಾನು ಅಲ್ಲಿ ಒಂದು ಡೋರ್ ನೋಡಿದೆ, ಇಲ್ಲೊಂದು ಡೋರ್ ನೋಡ್ತಾ ಇದ್ದೀನಿ. ಅಲ್ಲಿ ಒಂದು ಆಂಟಿಕ್ ಗೋಲ್ಡ್ ಫಿನಿಶಿಂಗ್ ಇದೆ, ಇಲ್ಲಿ ಪ್ಯೂರ್ ಒಂದು ಗೋಲ್ಡ್ ಫಿನಿಶಿಂಗ್ ಇದೆ. ಸೊ ಏನಿದು ಮೇಡಮ್? ಇದು ಆಂಟಿಕ್ ಫಿನಿಶ್ ಅಲ್ಲೇ ಸಪೋಸ್ ಫಾರ್ ಎಕ್ಸಾಂಪಲ್ ಇದರಲ್ಲೇ ಕೊಟ್ಟಿರೋದು ಗೋಲ್ಡನ್ ಆಂಟಿಕ್. ಸೊ ಇವಾಗ ಗೋಲ್ಡ್ ಜಾಸ್ತಿ ಇರುತ್ತೆ ಇದು.
ಸೊ ಜಾಸ್ತಿ ಹೈಲೈಟ್ ಆಗಿರುತ್ತೆ. ಇದರೆಲ್ಲ ಗೋಲ್ಡನ್ ಆಂಟಿಕ್ ಕೊಟ್ಟಿರೋದು. ಇದರೆಲ್ಲ 2 ವೆರೈಟಿ, 2 ಟೈಪ್ ಬರುತ್ತೆ ಆಂಟಿಕ್. ಸೊ ಗೋಲ್ಡನ್ ಆಂಟಿಕ್ ಅಂಡ್ ರೆಗ್ಯುಲರ್ ಆಂಟಿಕ್ ಅಂತ. ಸೊ ಈ ಕಡೆ ಅಂದ್ರೆ ಅದು ರೆಗ್ಯುಲರ್ ಆಂಟಿಕ್ ಅಲ್ಲಿ ಇರುತ್ತೆ. ಇದು ಡಲ್ ಫಿನಿಶಿಂಗ್ ಬರುತ್ತೆ. ಸೊ ಆ ಥರ ಫಿನಿಶಿಂಗ್ಗೆ ಇದು ಬರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಕಸ್ಟಮರ್ ಚಾಯ್ಸ್. ಎನಿ ಒಂದು ಆಪ್ಷನ್ ಬಂದು ಕಾಪರ್ ಆಂಟಿಕ್ ಅಲ್ಲಿ ಇದೆ. ಸೊ ಅದು ನೀವು ಇಲ್ಲೇ ಇದೆ ನೋಡ್ಬೋದು. ಓಕೆ, ಇದು ಕಾಪರ್ ಫಿನಿಶಿಂಗ್ ಕೊಟ್ಟಿರೋದು ಗಣೇಶ ಲಕ್ಷ್ಮಿ. ಸೊ ಅದು ಚಾಯ್ಸ್ ಪ್ರಕಾರ ಹೆಂಗೆ ಬೇಕಾದ್ರೆ ಕಸ್ಟಮೈಸ್ ಮಾಡ್ಬೋದು. ಈವನ್ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಇವಾಗ ನಮಗೆ ಹ್ಯಾಂಟಿಕ್ ಗೋಲ್ಡ್ ಫಿನಿಶ್ ಬೇಕಂದ್ರೆ ಇದರಲ್ಲೇ ಮಾಡ್ಬೋದು. ಅದು ಈ ಸೇಮ್ ಡಿಸೈನ್ ಈ ಡೋರಿಗೆ ಚೇಂಜಸ್ ಬೇಕಂದ್ರೆ ಹಂಗೆ ಮಾಡ್ಬೋದು. ಸಪೋಸ್ ಈಗ ಗಣೇಶ ಹಾಕಿರೋದು, ನಿಮಗೆ ಬೇರೆ ಏನ್ ಬೇಕಾದ್ರೆ ಹಂಗೆ ಅದು ಕಸ್ಟಮೈಸ್, ಬೇರೆ ಡಿಸೈನ್ಸ್ ಬೇಕಂದ್ರೆ ಹಿಂಗೆ ಕಸ್ಟಮೈಸ್ ಮಾಡ್ಬೋದು. ಸರ್, ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಗಣೇಶ ಡೋರ್ ಇದೆ, ಈ ಒಂದು ಡೋರ್ಗೆ ಅಪ್ರಾಕ್ಸಿಮೇಟ್ ಏನಾಗ್ಬೋದು ಪರ್ ಸ್ಕ್ವೇರ್ ಫೀಟ್ ಒಂದು ಪ್ರೈಸ್? ಹೌದು ಮೇಡಮ್, ಸ್ಕ್ವೇರ್ ಫೀಟ್ ಲೆಕ್ಕ ಇದು. ಫಾರ್ ಎಕ್ಸಾಂಪಲ್ ಇದಕ್ಕೆ 5,000 rupees per square feet ಆಗುತ್ತೆ. ರಫ್ಲಿ ಅರೌಂಡ್ 5,000 rupees per square feet ಆಗುತ್ತೆ. ಸೊ 1.25 ಇಂಚ್ ಥಿಕ್ನೆಸ್ ಬರುತ್ತೆ. ಸ್ಟ್ಯಾಂಡರ್ಡ್ 4 ಇಂಚ್ ಬಾರ್ಡರ್ ಬರುತ್ತೆ. ನೀವು ಥಿಕ್ನೆಸ್ ಬೇಕಂದ್ರೆ ಎನಿ ಸೈಜ್ ಕ್ಯಾನ್ ಬಿ ಮೇಡ್. ಸೊ ನೀವು 1.5 ಬೇಕಂದ್ರೆ ಆ ಸೈಜ್ಗೆ ಮಾಡ್ಬೋದು. ಅದ್ರ ಪ್ರಕಾರ ರೇಟಸ್ ಚೇಂಜ್ ಆಗುತ್ತೆ. ಓಕೆ, ಸೊ ಇನ್ನು ಫುಲ್ ಲಕ್ಸುರಿಯಸ್ ಆಗಿದೆ ಈ ಒಂದು ಡೋರು. ಇದಕ್ಕೆ ಏನು ಒಂದು ಪ್ರೈಸ್ ಆಗುತ್ತೆ? ಇದಕ್ಕೆ 6,100 rupees ರಫ್ಲಿ per square feet ಚಾರ್ಜಸ್ ಆಗುತ್ತೆ. ಇದು 1.5 ಥಿಕ್ನೆಸ್ ಬರುತ್ತೆ. ಸ್ಟ್ಯಾಂಡರ್ಡ್ 4 ಇಂಚು ಬಾರ್ಡರ್ ಆಗಿದೆ. ಸೊ ಸೈಜಸ್ ಬೇಸ್ಡ್ ಆನ್ ದ ಸೈಜ್ ಸ್ಕ್ವೇರ್ ಫೀಟ್ಗೆ ಇದಾಗುತ್ತೆ. ಸೊ ಮೇನ್ ಥಿಂಗ್ ಇದೊಂದು ಕೇಳಬೇಕು ಅಂತ ಅವಾಗಲಿಂದ ಅನ್ಕೊಂಡಿದ್ದೀನಿ. ಸೊ ಇದೊಂದು ಪೂಜಾ ಡೋರು, ಇದು ಡಬಲ್ ಡೋರ್ ಮಾಡಿರೋದು. ಡಬಲ್ ಡೋರ್ ಮಾಡಿರೋದು. ಇದಕ್ಕೆ 7,800 rupees per square feet ಚಾರ್ಜ್. ಇದಕ್ಕೆ 7,800 rupees ಆಗುತ್ತೆ. ಸೊ ಎನಿ ಡಿಸ್ಕೌಂಟ್ಸ್ ಏನಾದರೂ ಸಿಗುತ್ತಾ ಕಸ್ಟಮರ್ಸ್ ಇಲ್ಲಿ ಬಂದು ಆರ್ಡರ್ ಪ್ಲೇಸ್ ಮಾಡಬೇಕಾದ್ರೆ? ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಓಕೆ. ಸೊ ಈ ಡೋರ್ಗೆ ಸೊ ಇದು ನಿಮಗೆ 6,400 rupees per square feet ಲೆಕ್ಕ ಬರುತ್ತೆ. 6,400. ದಿಸ್ ಇಸ್ ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಡಿಸೈನ್. ಆಮೇಲೆ ಇದೊಂದಿದೆ 5,200 rupees square feet. 5,200 ಇದಕ್ಕೆಲ್ಲ. ಓಕೆ, ಇಟ್ ಡಿಪೆಂಡ್ಸ್ ಕಂಪ್ಲೀಟ್ಲಿ ಡಿಸೈನ್ ಮೇಲೆ ಹೋಗುತ್ತೆ, ಕಾರ್ವಿಂಗ್ ಮೇಲೆ ಹೋಗುತ್ತೆ. ಬೇಸ್ಡ್ ಆನ್ ದ ವುಡ್ ಕನ್ಸಂಪ್ಷನ್, ಲೇಬರ್, ಸೊ ಆಲ್ ಬೇಸ್ಡ್ ಆನ್ ದಟ್. ಸೊ ಇನ್ನು ನೀವು ನೆಕ್ಸ್ಟ್ ಕ್ಯಾಟ್ಲಾಗ್ಸ್ ತೋರಿಸ್ತಾ ಇದ್ರಿ. ಸೊ ಕ್ಯಾಟ್ಲಾಗ್ಸ್ನ ನೋಡೋದಾದ್ರೆ ನಿಮ್ಮಲ್ಲಿ ಸುಮಾರು ಒಂದು 700+ ಡಿಸೈನ್ಸ್ ಇದೆ ಅಂತ ಹೇಳಿದ್ರಿ. ಸೊ ಇದರಲ್ಲೂ ಬೇಕಾದ್ರೂ ಕಸ್ಟಮರ್ ಸೆಲೆಕ್ಟ್ ಮಾಡ್ಕೊಳ್ಬಹುದು. ವೆಬ್ಸೈಟ್ ಎಲ್ಲ ಇದೆ. ವೆಬ್ಸೈಟ್ ಅಲ್ಲಿ ಆಲ್ಮೋಸ್ಟ್ 70 to 80 ಡಿಸೈನ್ಸ್ ಮೇಲೆ ಇದೆ. ಸೊ ನೀವು ಜಾಸ್ತಿ ಡಿಸೈನ್ಸ್ ಬೇಕಂದ್ರೆ ಇಲ್ಲೇ ಶೋರೂಮ್ಗೆ ವಿಸಿಟ್ ಮಾಡಲೇಬೇಕು. ಸೊ ಇದೆಲ್ಲ ಮಾಡಿರೋದು ಡಬಲ್ ಡೋರ್ಸ್ ಇದು ಫಸ್ಟ್ ಆಪ್ಷನ್ಸ್ ಇರೋದು. ಸೊ ಯಾಕಂದ್ರೆ ತುಂಬಾ ಡಿಸೈನ್ಸ್ ಎಲ್ಲ ತೋರ್ಸಕ್ ಆಗಲ್ಲ. ಈಗ ಆಲ್ರೆಡಿ ಇದೆಲ್ಲ ನೀವು ಮಾಡಿರುವಂತ ಡಿಸೈನ್ಸ್. ಹೌದು, ಎಲ್ಲ ಮಾಡಿರುವಂತ ಡಿಸೈನ್ಸ್. ಓಕೆ. ಸೊ ವಿ ಹ್ಯಾವ್ ಅರೌಂಡ್ 1 lakh+ ಕಸ್ಟಮರ್ಸ್. ಇಷ್ಟೊಂದು ಡೋರ್ ಸಪ್ಲೈ ಮಾಡಿರೋದು ಎಲ್ಲ ಫೋಟೋಸ್ ಇಡಕ್ಕೆ ಆಗಲ್ಲ. ಬಟ್ ಯಾವ ಡಿಸೈನ್ ಬೇಕಂದ್ರೆ ಹಂಗೆ ಮಾಡ್ಬೋದು. ಇದು ಡೋರ್ಸ್ ಬಿಟ್ಟು ನಾನು ಹೇಳಿದ್ದಲ್ಲ, ಸೊ ದೇವರ ಮನೆ ಡೋರ್ಸ್ ಡಿಸೈನ್ಸ್ ಇದೆ, ಮಾಡರ್ನ್ ಡಿಸೈನ್ಸ್. ಅದರೆಲ್ಲ ಎನಿ ಡಿಸೈನ್ ಕ್ಯಾನ್ ಬಿ ಕಸ್ಟಮೈಸ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಈಗ ನೆಕ್ಸ್ಟ್ ಬಂದು ಪ್ಯಾನೆಲ್ಸ್ ಇದೆ. ಸೊ ಪ್ಯಾನೆಲ್ಸು ಈಗ ಸೈಡ್ ಪ್ಯಾನೆಲ್ಸ್ ಮಾಡಿರೋದು ದೇವರ ಮನೆಯದು. ಸೊ ಇದರಲ್ಲೇನು ಕಸ್ಟಮೈಸ್ ಮಾಡ್ಬೋದು, ಏನೇ ಡಿಸೈನ್ಸ್ ಕ್ಯಾನ್. ಸೊ ಇದು ಮಂಡಪ್ಸು ಅವ ತೋರಿಸಲ್ಲ, ಅದೇ ಥರ ಮಂಡಪ್ಸ್ ದೊಡ್ಡ ಸೈಜು ಮಾಡಬೇಕಂದ್ರೆ ಹಂಗೆ ಮಾಡ್ಬೋದು. ಸ್ವಿಂಗ್ಸ್ ಇದೆ. ಸೊ ಇದ್ರಲ್ಲಿ ಬೇಕಾದ್ರೂ ನೋಡಿ ನಾವು ಮಾಡಿಸ್ಕೊಳ್ಬೋದು. ಇಲ್ಲ ಅಂತ ಅಂದ್ರೆ ನಮ್ಮ ಓನ್ ಡಿಸೈನ್ಸ್ ಏನಾದರೂ ಇದ್ರೆ ಅದನ್ನು ಕೂಡ ಕ್ರಿಯೇಟ್ ಮಾಡಿ ಕೊಡ್ತೀರಾ?